ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೆಸ್ಟ್ ಅಪ್ಕಮಿಂಗ್ ಕಾಮಿಡಿಯನ್ ಮೇಲ್ ಈ ಅವಾರ್ಡ್ ನ ಅನೌನ್ಸ್ ಮಾಡಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೋತಾ ಇದೀವಿ. ಸ್ವಾಗತಿಸಿ ಚಂದನವನದ ದಿಗ್ಗಜ ನಿರ್ದೇಶಕ ಶ್ರೀಯುತ ಸಾಯಿ ಪ್ರಕಾಶ್ ಸರ್ ಆನ್ ಸ್ಟೇಜ್. ನಮ್ಮ ಓಂ ಸಾಯಿ ಪ್ರಕಾಶ್ ಸರ್, ಓ ಮೈ ಗಾಡ್, ಎಂತೆಂತ ಅದ್ಭುತ ಚಿತ್ರಗಳನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಸರ್. ಅಪಾರವಾದ ಕೊಡುಗೆ ಸರ್ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಅವಾರ್ಡ್ ಶೋ ಬಗ್ಗೆ ನಿಮ್ಮ ಎರಡು ಮಾತು. ಪ್ರತಿಯೊಬ್ಬರ ಜೀವನದಲ್ಲಿ ಬೆನ್ನು ತಟ್ಟೋರು ಇರಬೇಕು, ಇಲ್ಲ ಅಂದ್ರೆ ನಮ್ಮ ಜೀವನನೇ ವ್ಯರ್ಥ. ಅನ್ನೋರು ಹೇಳ್ತಾರೆ ಅಭಿಮಾನ ದೇವತೆಗಳಂತ, ಇವರೆಲ್ಲರಿಂದಾನೇ ನಾವು ಬದುಕೋದು. ಸರ್, ನಿಮ್ಮ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ವಿಶೇಷವಾಗಿ ಕಾಮಿಡಿಗೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಇರುತ್ತೆ. ಕಾಮಿಡಿ ಎಷ್ಟು ಮುಖ್ಯ ಸರ್ ಒಂದು ಸಿನಿಮಾ? ಮನುಷ್ಯ ಎಷ್ಟು ನಗ್ತಾರೋ ಅಷ್ಟು ವರ್ಷ ಆಯುಷ್ ಬೆಳೀತದೆ, ಇಲ್ಲಾಂದ್ರೆ ಜೀವನನೇ ವ್ಯರ್ಥ. ಆಕ್ಚುಲಿ ಸಿನಿಮಾ ಅಂದ್ರೆ ಮನೋರಂಜನೆ ಅಂತ. ಅಳಿಸೋದು ಒಂದು ರೀತಿ ಈಸಿ, ನಗಿಸೋದು ತುಂಬಾ ಕಷ್ಟ. ಆ ನಗಿಸುವಂತ ಕಷ್ಟಕರವಾದ ಕೆಲಸ ಮಾಡ್ತಿರೋದು ನಮ್ಮ ಎಲ್ಲಾ ಹಾಸ್ಯ ಕಲಾವಿದರು. ಅವ್ರ ಎಲ್ರಿಗೆ ಈ ಒಂದು ವೇದಿಕೆಯ ಮೂಲಕ ಜೋರ್ ಚಪ್ಪಾಳೆ ಬರಲಿ ಎಲ್ಲ ಹಾಸ್ಯ ಕಲಾವಿದರಿಗೆ. ಸರ್, ಅದು ವಿನ್ನರ್ ಯಾರು ಅಂತ ಹೇಳಿ. ಜಿ ಕನ್ನಡ ಕಾಮಿಡಿ ಅವಾರ್ಡ್ಸ್ 2025 ಅಪ್ಕಮಿಂಗ್ ಕಾಮಿಡಿಯನ್ ಮೇಲ್ ಹುಲಿ ಕಾರ್ತಿಕ್. ಅಪ್ಕಮಿಂಗ್ ಕಾಮಿಡಿಯನ್ ಮೇಲ್ ಟಗರು ಪಲ್ಯ ಹಾಗೂ ಉಪಾಧ್ಯಕ್ಷ ಚಿತ್ರದ ಕಾಮಿಡಿಯನ್ ಹುಲಿ ಕಾರ್ತಿಕ್. ಕಾರ್ತಿಕ್, ಕಂಗ್ರ್ಯಾಚುಲೇಷನ್ಸ್. ಇದು ನಿನ್ನ ಕ್ಷಣ. ಮಾತಾಡು. ಒಬ್ಬ ರೈತನಿಗೆ ಭೂಮಿ ಅಥವಾ ಒಬ್ಬ ಬಿಸ್ನೆಸ್ ಮನಿಗೆ ದುಡ್ಡು ಹೆಂಗೆ ಅವನ ದೊಡ್ಡಸ್ಕೆ ಏನೋ, ಇದು ಕೆಲವರಿಗೆ ತಗಡಿ ಇರ್ಬೋದು ಅಥವಾ ಒಂದು ಮರದ ಪೀಸ್ ಇರ್ಬೋದು. ಬಟ್ ಒಬ್ಬ ಕಲಾವಿದನಿಗೆ ಇದೇ ದೊಡ್ಡಸ್ತಿಗೆ. ಒಬ್ಬ ಕಲಾವಿದನ ಮನೆಗೆ ಹೋದ್ರೆ ಅವನ ಹತ್ರ ಎಷ್ಟು ದುಡ್ಡಿದೆ, ಅವನು ಏನೇನು ಮಾಡಿದಾನೆ ಅಂತ ಗೊತ್ತಾಗದೆ ಅವನಿಗೆ ಬಂದಿರೋ ಅವಾರ್ಡ್ ಇಂದ. ಅವನೊಂದು ದುಡ್ಡು ಯಾರು ನೋಡಲ್ಲ, ಅವನ ಅವಾರ್ಡ್ ನೋಡ್ತಾರೆ. ಸೊ ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಮನೆಯಲ್ಲಿ ನಾನು ಚಿಕ್ಕ ವಯಸ್ಸಿಂದ ಗೆದ್ದಿರೋ ಎಲ್ಲ ಅವಾರ್ಡಿಗೂ ಈ ಕ್ಷಣಕ್ಕೂ ಪ್ರತಿದಿನ ಪೂಜೆ ನಡೆಯುತ್ತೆ. ನನ್ನ ತಾಯಿ ಪೂಜೆ ಮಾಡ್ತಾಳೆ. ಸೊ ನನಗೆ ಈ ಅವಾರ್ಡ್ ಸಿಕ್ದಾಗೆಲ್ಲ ಒಂದೊಂದು ದೇವ್ರ ವಿಗ್ರಹ ಸಿಕ್ತಂಗೆ ನಮ್ಮ ಮನೆಗೆ. ನಾನು ಅಂದ್ರೆ ಈ ಅವಾರ್ಡು ತಗೊಳಕ್ ತುಂಬಾ ವರ್ಷ ಕಷ್ಟಪಟ್ಟಿದ್ದೀನಿ. 1-2 ವರ್ಷ ಅಲ್ಲ, ನಾನು ಇಂಡಸ್ಟ್ರಿ ಬಂದು ಅದೇ 8 ವರ್ಷ ಆಯ್ತು. ಆ 8 ವರ್ಷ ಒಂದು ಅವಾರ್ಡ್ ತಗೊಳಕ್ ಕಷ್ಟಪಟ್ಟಿದ್ದೀನಿ. ಜಿ ಕನ್ನಡ ನನ್ನನ್ನ ತುಂಬಾ ಗೌರವದಿಂದ ಕರ್ಕೊಂಡಿದೆ. ಇದು ಒಂದು ಅವಾರ್ಡು ನೋಡೋರಿಗೋ ಅಥವಾ ಯಾರಿಗೋ ಒಂದು ದೊಡ್ಡ ವಿಷಯ ಆಗಿರಲ್ಲ, ಬಟ್ ಇದು ನನ್ನ ಸ್ಫೂರ್ತಿ, ನನ್ನ ಮುಂದಿನ ಹೆಜ್ಜೆಗೆ ಅದೆಲ್ಲದಕ್ಕೂ ಶಕ್ತಿ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್, ಚಿಕ್ಕ ವಯಸ್ಸಲ್ಲಿ ರನ್ನಿಂಗ್ ರೇಸ್ ಅಲ್ಲಿ ಒಂದು ಲೋಟ ತಗೊಂಡು ಮನೆಗೆ ಹೋದ್ರೆ ಅಮ್ಮ ಎಷ್ಟೋ ಖುಷಿ ಪಡ್ತಾರೆ ಅಲ್ವಾ? 8 ವರ್ಷದ ಪರಿಶ್ರಮ, ಇವತ್ತು ಕಾಮಿಡಿಯನ್ ಅವಾರ್ಡ್ ತಗೋತಾ ಇದೀಯಾ. ಅಮ್ಮ ಇದ್ದಿದ್ರೆ ನೀನೇನ್ ಹೇಳ್ತಿದ್ದೆ? ಸೊ ಇದೆಲ್ಲದೂ ಅಮ್ಮನಿಂದನೇ. ಯಾಕಂದ್ರೆ ನನ್ನ ತಾಯಿ ಒಂದು ಇಲ್ಲ ಅಂದಿದ್ರೆ ಮೋಸ್ಟ್ಲಿ ನಾನು ಒಬ್ಬ ಆರ್ಟಿಸ್ಟ್ ಆಗಿನೋ ಅಥವಾ ಒಬ್ಬ ಒಳ್ಳೆ ಮನುಷ್ಯ ಆಗಿನೋ ಇದ್ಯಾವುದೂ ಆಗಿರ್ತಿರ್ಲಿಲ್ಲ. ಸೊ ಈ ನನ್ನ ಲೈಫಲ್ಲಿ ಅದೇನು ₹1 ದುಡಿದ್ರು ಅಥವಾ ದೊಡ್ಡ ಅವಾರ್ಡ್ ತಗೊಂಡ್ರು, ಇದಕ್ಕಿಂತ ದೊಡ್ಡ ಅವಾರ್ಡ್ ತಗೊಂಡ್ರು, ಇದ್ಯಾವುದು ನನ್ನ ಶ್ರಮ ಅಲ್ಲ. ಎಲ್ಲವೂ ಅವಳ ಪಾದಕ್ಕೆ ಅರ್ಪಣೆ. ಅವಳಿಂದಾನೇ ಎಲ್ಲ. ಗೊತ್ತಿಲ್ಲ, ನಾನು ಇದ್ಯಾವುದೂ ಅವ್ರಿಗೆ ಹೇಳಿಲ್ಲ. ಸೊ ಅವಳಿಗೆ ಏನಾರ ಈ ತರ ಒಂದು ಅವಾರ್ಡ್ ಇದೆ ಅಂತ ಹೇಳಿದ್ರು, ಮೋಸ್ಟ್ಲಿ ಒಂದು ವಾರದಿಂದ ಅವಳು ಹರಕೆ ಹೊತ್ಕೊಂಡ್ಬಿಡೋಳು. ಇಳಬರ ದೇವರಿಗೆಲ್ಲ ಈಗ ನಾವು ದುಡ್ದಿದ್ದೆಲ್ಲ ಹರಕೆಗೆ ಹಾಕ್ಬೇಕು ಆ ತರ. ಅದಕ್ಕೆ ಏನು ಹೇಳೋದೇ ಇಲ್ಲ, ಎಲ್ಲ ಬಂದ್ರ ಮೇಲೆ ಹೇಳ್ತಾ ಇರ್ತೀನಿ. ಸೊ ಇದೆಲ್ಲ ಅವರಿಂದನೇ ಸಾಧ್ಯ, ಅವರಿಗೆ ಅರ್ಪಣೆ. ಕಾರ್ತಿಕ್, ನೀನ್ ಹೇಳ್ದೆ ಅಮ್ಮ ನಿನ್ನ ಉಸಿರು, ಅಮ್ಮನಿಂದ ಎಲ್ಲವೂ ಅಂತ. ಈಗ ಈ ಟ್ರೋಫಿ ತಗೊಂಡು ಅಮ್ಮನ ಹತ್ರ ಹೋಗಿ ಏನ್ ಹೇಳ್ತೀಯ? ಸೊ ಅಮ್ಮ, ಇಷ್ಟ ದಿನ 3-4 ಊದಿನ ಕಡ್ಡಿ ಹಚ್ತಾ ಇದ್ದೆ, ಇನ್ಮೇಲೆ 1 ಊದಿನ ಕಡ್ಡಿ ಜಾಸ್ತಿ ಹಚ್ಚು. ಅದು ಮೋಸ್ಟ್ಲಿ ನನ್ನ 6 ಸೆನ್ಸ್ ಹೇಳ್ತಾ ಇರೋ ಪ್ರಕಾರ ಜಿ ಕನ್ನಡದಿಂದ ಇನ್ನೂ ಜಾಸ್ತಿ ಅವಾರ್ಡ್ಗಳು ಬರೋದು ಇದೆ. ಸೊ ನಮ್ಮಮ್ಮ ಯಾವಾಗ್ಲೂ ನಾನು ಅವಾರ್ಡ್ ತಗೊಂಡು ಹೋಗಿ ಒಂದ್ ಮೂಲೆ ಇಲ್ಲೆಲ್ಲ ಇಡ್ತಾ ಇದ್ದೆ. ಅವಳೇ ಲಾಕ್ ಡೌನ್ ಅಲ್ಲಿ ಸ್ವಂತ ಖರ್ಚು ಮಾಡಿ ಅದನ್ನ ಇಡಕ್ಕಂತ ಒಂದ್ ದೊಡ್ಡದು ಇದ್ ಮಾಡಿಸಿದಾಳೆ. ಸೊ ಮೋಸ್ಟ್ಲಿ ಈಗ ಹೊಸದಾಗಿ ಜರ್ನಿ ಸ್ಟಾರ್ಟ್ ಮಾಡಿದೀನಿ. ಅಲ್ಲಿ ಯಾರಿದ್ದಾರೆ ನೋಡು. ಬನ್ನಿ ನಿಮ್ಮ ತಾಯಿ ಬಂದಿದ್ದಾರೆ, ಕರ್ಕೊಂಬ ಹೋಗು.
ಬನ್ನಿ ಬನ್ನಿ. ಅಮ್ಮ ಹೇಗಿದ್ದೀರಿ? ನೋಡಿ ನಿಮ್ಮ ಮಗನಿಗೆ ಅವಾರ್ಡ್ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಿದೆ. ತುಂಬಾನೇ ಖುಷಿ ಆಯ್ತು. ಈಗ ಜಿ ಕನ್ನಡ ಚಾನಲ್ ಅಲ್ಲಿ ನನ್ನ ಮಗ ಇಷ್ಟು ದೊಡ್ಡ ಅವಾರ್ಡ್ ತಗೊಂತಾನೆ ಅನ್ನೋದು ನಾನು ನಿಜವಾಗಿ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನೆಷ್ಟು ದೊಡ್ಡ ಅವಾರ್ಡ್ ತಗೊಂತಾನೋ ಗೊತ್ತಿಲ್ಲ. ಇದು ನನಗೆ ಅವನು ನನ್ನ ಒಂದು ಪಾದಕ್ಕೆ ಅರ್ಪಣೆ ಮಾಡ್ದ, ನಾನು ನನ್ನ ಅಪ್ಪ ಅಮ್ಮನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ನನ್ನ ಅಪ್ಪ ಅಮ್ಮ ನನಗೆ ಜೀವನ ಒಂದು ನನ್ನನ್ನು ನೋಡ್ಕೊಂಡೆ ಇರಲ್ಲ ಅಂದಿದ್ರೆ ಈ ಅವಾರ್ಡ್ ನನಗೂ ಸೇರ್ತಿರ್ಲಿಲ್ಲ. ನನ್ನ ತಂದೆ ತಾಯಿಯಿಂದ ನನಗೆ ಸೇರ್ತು, ನನ್ನಿಂದ ನನ್ನ ಮಗನಿಗೆ ಸೇರ್ತು. ನಿಜವಾಗಿ How sweet. ನಿಮಗೆ ಸಿಕ್ಕಿರೋದು ದೊಡ್ಡ ಗಿಫ್ಟ್ ಏನ್ ಗೊತ್ತಮ್ಮ? ಹೌದು. ನಿಮ್ಮ ಮಗ. ಮಗ ಖಂಡಿತ ಇಲ್ಲ. ಖಂಡಿತ ಅವನಿಗೆ ಇನ್ನು ಹೇಗಿದ್ ಬುದ್ಧಿ ಬರುತ್ತಾ, ಇನ್ನು ಹೇಗಿರ್ತಾನೋ ಗೊತ್ತಿಲ್ಲ. ಇಲ್ಲಿವರೆಗೂ ಅವನು ಒಂದು ತಾಯಿನ ಯಾವ ರೀತಿ ತಿಳ್ಕೊಂಡ ಅಂದ್ರೆ, ತಾಯಿ ಇಲ್ದೆ ನಾನು ಇವತ್ತು ಬದುಕಲ್ಲ ಅನ್ನೋ ರೀತಿಲೇ ಬದುಕ್ತಾ ಇದ್ದಾನೆ. ನಂಗೆ ಅದು ಮೊನ್ನೆನೋ ನಾನು ಒಂದಿನ ಅನ್ಕೊಂಡೆ, ನಿಜವಾಗಿ ನನ್ಗೆ ಏನಾರು ಮಧ್ಯದಲ್ಲಿ ಏನಾರು ಆಗ್ಬಿಟ್ರೆ ನೀನ್ ಏನು ಬೇಜಾರು ಮಾಡ್ಕೋಬಾರ್ದು, ನನ್ನ ನಗ್ತಾನೆ ಕಳಿಸ್ಬೇಕು. ಯಾಕಂದ್ರೆ ಇವತ್ತು ಅವನು ನಾನು ಏನಾದ್ರೂ ಸುಮ್ಮನೆ ಮಾತಾಡ್ತಾ ನಿದ್ರಿಗಣ್ಣಲ್ಲಿ ಏನೋ ಒಂಥರ ಮಾತಾಡ್ಬಿಟ್ರು, ಅಮ್ಮ ಆರಾಮಿಲ್ವಾ ಅಲ್ಲಿ ನಾ ಫೋನ್ ಮಾಡ್ತೀನಿ, ಅಲ್ಲಿ ಪೂರ್ಣೇಶಣ್ಣ ಕಾರ್ ತಗೊಂಡ್ಬರ್ತಾರೆ, ರೆಡಿ ಆಗಿರು. ನಾನು ಸುಮ್ಮನೆ ನಿದ್ರಿಗಣ್ಣಲ್ಲಿ ಮಾತಾಡಿದ್ರು ಅಷ್ಟು ಭಯ ಪಡ್ತಾನೆ. ಈ ಜೀವ ಎಷ್ಟು ಯಾರ್ದೇ ಆಗಿದ್ರು ತಾನೆ. ನಾನು ಹೇಳ್ತಾ ಇರೋದು ಇವನಿಗೆ ಏನ್ ಕೇಳಿದ್ರೆ, ಯಾವಾಗ ನನಗೆ ಏನಾದ್ರೂ ಅವ ನಗ್ತಾನೆ ಖುಷಿಯಿಂದ. ಈ ಭೂಮಿಯಿಂದ ನನ್ನ ಇವಾಗ ಎಷ್ಟು ಖುಷಿ ಪಡ್ತಾ ಇದ್ದಾನೋ ಅವತ್ತಿನ ದಿನನೂ ಇದಕ್ಕಿಂತ ಹೆಚ್ಚಿಗೆ ಖುಷಿಯಿಂದಾನೆ ನನ್ನನ್ನು ಕಳಿಸ್ಬೇಕು. ಏನಿಲ್ಲ, ಯಮ ನಿನ್ನ ಹತ್ರ ಬರ್ಬೇಕಂದ್ರು ನಾನು ಪರ್ಮಿಷನ್ ಕೇಳಬೇಕು. ಏನು ತಲೆ ಕೆಡ್ಸ್ಕೊಬೇಡ. ಇದು ಗಟ್ಟಿ ಜೀವ, ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟಿದೆ. ನನ್ನಂತ ಮಗನ ಒತ್ತು ಸಾಕಕ್ಕೆ ಇವಳ ಜೀವನನ ಒಂಥರ ಈ ಕಬ್ಬು ಮಿಷನ್ ಕೊಟ್ಟಂಗ್ ಕೊಟ್ಬಿಟ್ಟಿದ್ದಾಳೆ. ಅಷ್ಟು ಸುಲಭಕ್ಕೆಲ್ಲ ನಿಂಗೆ ಏನು ಆಗಲ್ಲ, ಹೋಗೋದಾದ್ರೂ ಒಟ್ಟಿಗೆ ಹೋಗ್ಬಿಡೋಣ. ಅಮ್ಮ, ನಿಮ್ಮ ಮಗನ ಮುಂದಿನ ಅಧ್ಯಾಯ ಏನು ಗೊತ್ತಾ? ಭರ್ಜರಿ ಬ್ಯಾಚುಲರ್ ಸೀಸನ್ 2. ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನಿಮಗೆ ಕೊನೆಯಲ್ಲಿ ಒಂದು ಒಳ್ಳೆ ಸೊಸೆನ್ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡು ಅವ್ನು ಜಾಲಿ ಸಿಕ್ಕದೇ ಇದ್ರು ಹೇಳಿದ್ದೀನಿ, ಬೇಗ ಕೈಲಿದ್ದ ಎಳ್ಕೊಂಡೆ ಬಾ, ನೀನು ಹೆದರ್ಬೇಡ, ನಾನಿದ್ದೀನಿ. ಇದು ಹಿಂಗಿರ್ಬೇಕು. So cute. ಒಳ್ಳೆ ಪಾಠಗಳನ್ನ ಕಲಿಬಹುದು. ಅಲ್ಲಿ ಯಾರಿರ್ತಾರೆ ಪಾಠಗಳನ್ನು ಕಲಿಸೋದಕ್ಕೆ? ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಸೂಪರ್ ಮಗನೇ, ಸೂಪರ್. ಅವನಿಗೆ ಅವರೇ ಬೇಕಿತ್ತು, ಬೇರೆ ಕಷ್ಟ ಆಗ್ತಿತ್ತು. ಆಮೇಲೆ ಸುಂದರಿ ರಚಿತಾರಾಮ್ ಅವರು. ಅವರೇ ಬೇಕಿತ್ತು. ಆಲ್ ದ ಬೆಸ್ಟ್ ರವಿಚಂದ್ರನ್ ಸರ್, ರಚಿತಾರಾಮ್, ಆಲ್ ದ ಬೆಸ್ಟ್. ನನ್ನ ಮಗನಿಗೆ ಒಂದು ಒಳ್ಳೆ ನೀವು ಜಡ್ಜ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ. ಅಂದ್ರೆ ನನ್ನ ಮಗನ ಹೆಂಗ್ ಸಂಭಾಳಿಸ್ತೀರಿ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.